ವಿನಯ್ ಬಳಿಕ ಮತ್ತೋರ್ವ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. 35 ವರ್ಷದ ಪ್ರವೀಣ್ ಗೌಡ ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರವೀಣ್ ಗೌಡ ಬೇಲೂರು ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ಫೇಸ್ಬುಕ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪ್ರವೀಣ್ ಗೌಡ. ಆನೇಕಲ್ ಪಟ್ಟಣದ ಎಸ್ಪಿಎಂ ಸ್ಕೂಲ್ ಬಳಿಯಲ್ಲಿ ಘಟನೆ ನಡೆದಿದೆ. ಪ್ರವೀಣ್ ಗೌಡ ಬಿಜೆಪಿ ಕಾರ್ಯಕರ್ತರಾಗಿದ್ರು ಅನ್ನೋ ಮಾಹಿತಿ ಇದೆ. ರಾತ್ರಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮುಂದುವರೆಸಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಪ್ರವೀಣ್ ಗೌಡ ಕೊನೆಯ ವಿಡಿಯೋ. ಸಾವಿಗೆ ಕಾರಣವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪ್ರವೀಣ್. ಕಳೆದ 2 ತಿಂಗಳುಗಳಿಂದ ಮಾನಸಿಕವಾಗಿ ನೊಂದಿದ್ದೇನೆ. ಸಾವಿಗೆ ಕಿರಣ್, ಗೋಕುಲ್, ಹರೀಶ್ ಹಾಗೆ ಭಾಸ್ಕರ್, ಮಧುಗೌಡ ಕಾರಣ ಅಂತ ಹೇಳಿ ಬರೆದಿಟ್ಟಿದ್ದಾರೆ. ಯಾರನ್ನು ಬಿಟ್ಟರು ಕಿರಣ್ ಗೌಡನನ್ನ ದಯವಿಟ್ಟು ಬಿಡಬೇಡಿ, ಹಣದ ಮಾತುಕತೆಗೆ ಕರೆದು ಹಲ್ಲೆ ನಡೆಸಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ ಪ್ರವೀಣ್ ಗೌಡ. ಭಾಸ್ಕರ್ ಜೀವನದಲ್ಲಿ ಸಿಕ್ಕಾಪಟ್ಟೆ ನೊಂದಿದ್ದೀನಿ. 1 ವಾರದಿಂದ ಅಂತೂ ಸೀರಿಯಸ್ ಆಗಿ ತುಂಬಾ ನೊಂದಿದ್ದೀನಿ. ಸಹಾಯ ಮಾಡೋದು ತಪ್ಪೆ, ಬಟ್ ನನಗೂ ತುಂಬಾ ಜನ ಸಹಾಯ ಮಾಡಿದ್ದಾರೆ. ಸಾಲ ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿದ್ದೀನಿ, ಕೆಲವರು ಕೊಡಕ್ಕಾಗಿಲ್ಲ. ಯಾವತ್ತೂ ನಾನು ಯಾರಿಗೂ ನಾನು ಈ ತರ ಧಮಕಿ ಹಾಕಿ ಆವಾಜ್ ಹಾಕಿ ಈ ತರ ಮಾಡಿಲ್ಲ. ಬಟ್ ಕಾರಣ ತಿಳಿಸ್ತೀನಿ, ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ. ನನ್ನ ಸಾವಿಗೆ 4 ಜನ ಕಾರಣ ಇದ್ದಾರೆ. ಒಂದು ಸಂಬಂಧವ್ರು ಕಿರಣ್ ಅಂತ, ಇನ್ನೊಬ್ಬ ಗೋಕುಲ್ ಫ್ಯಾಷನ್ ಹರೀಶ್ ಅಂತ, ಇನ್ನೊಬ್ಬ ಬಂದಿ ಭಾಸ್ಕರ್ ನಾರಾಯಣಪ್ಪ ಅಂತ, ಇನ್ನೊಬ್ಬ ಬಂದಿ ದೊಡ್ಡಗಡೆ ಮಧುಗೌಡ ಅಂತ. ಈ 4 ಜನ. ಈ 4 ಜನದ ಹಿಂದ್ಗಡೆ ಮೇನ್ ಬಂದಿ ಕಿರಣ್ ಗೌಡ. ಇವನು ವರ್ಣಕಾರ ಇದೆ ಸಂಬಂಧೂರಲ್ಲಿ. ಇವನೇ ಮೇನ್ ರೀಸನ್. ಸ್ಟಾರ್ಟ್ ಆಗಿದ್ದೆ ಇವನಿಂದ. ಆಮೇಲೆ ಇನ್ನೊಬ್ಬ ಸರವನ್ನು ನೆನಪಿಕೊಳ್ಳಿ, ಕಿರಣ್ ಗೌಡ, ಸರವಣ್ಣು, ಇದು ಭಾಸ್ಕರ್ ನಾರಾಯಣಪ್ಪ. ಈ ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆ ಇದೆ ಭಾಸ್ಕರ್ ಟೈಲ್ಸ್ ಅಂಗಡಿ, ಭಾಸ್ಕರ್ ನಾರಾಯಣಪ್ಪ. ಆಮೇಲೆ ದೊಡ್ಡಗಡೆ ಮಧುಗೌಡ. ಆಮೇಲೆ ಇನ್ನೊಬ್ರು ಹೇಳ್ತೀನಿ, ದೊಡ್ಡ ಫ್ಯಾಮಿಲಿ. ಈ ಫ್ಯಾಮಿಲಿ ಬಂದು ನನ್ನ ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಆರಾಟಾಮ್ರೋ ನೈನಹಳ್ಳಿಯಲ್ಲಿ ನಾನು ಇದು ಮುನ್ರಾಜುಗೌಡ ಅವರ ಹತ್ರ ಭೇಟಿಯಾದೆ. ಅಣ್ಣ, ಈ ತರ ಹಿಂಗೆ ದುಡ್ಡು ಕೊಡ್ಬೇಕು, ನನಗೆ ತುಂಬಾ ದುಡ್ಡು ಬರಬೇಕು, 1 4 ಲಕ್ಷ ಚಿಲ್ಲರೆ. ಅದರಲ್ಲಿ ಅವ್ರ ಕಡೆಯಿಂದ ಟ್ರಾನ್ಸಾಕ್ಷನ್ 1,60,000 ವಾಪಸ್ ಬಂದಿದೆ, 70,000 ಕ್ಯಾಶ್ ಬಂದಿದೆ. ಎಲ್ಲ ಟೋಟಲ್ ಆಗಿ ಎಲ್ಲ ತೆಗೆದು ನನಗೆ ಇನ್ನು 1,65,000 ದುಡ್ಡು ಬರಬೇಕು ಅಂತ ಹೇಳಿದೆ. ಸರಿನಾ, ಆಯ್ತಪ್ಪ, ಇದು ಆಯ್ತಪ್ಪ ಅಂತ ಹೇಳಿಲ್ಲ. ಅವ್ರು ಕಳಿಸ್ಬಿಟ್ರು, ದುಡ್ಡೆಲ್ಲ ಬರಲ್ಲ, ನೀನು ಇದು ಏನು ಫೋನ್ ಪೇ ಅದ್ ಮಾಡಿರೋದು, ಅವ್ರು ಕ್ಯಾಶ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ, ಅದು ಇದು ಅಂತ ಹೇಳಿ ಕಳಿಸ್ಬಿಟ್ರು. ಸರಿ ಅನ್ಬಿಟ್ಟು ನಾನು ಬಂದ್ಬಿಟ್ಟೆ. ಹೋದ್ರೆ ಹೋಗ್ಲಿ ಅನ್ಬಿಟ್ಟು ನಾನು ಏನು ಮಾತಾಡಿದಿರ 15ನೇ ತಾರೀಕು ಬಂದ್ಬಿಟ್ಟೆ. 15ನೇ ತಾರೀಕು ಸಾಯಂಕಾಲ ಫೋನ್ ಮಾಡಿದ್ರು ಮುನ್ರಾಜುಗೌಡ ಅವರೇ. ಆಮೇಲೆ ಹಿಂಗೆ ಶ್ರೀನಿವಾಸ್ ಬಾಬು ಬಿಜೆಪಿ ಮುಖಂಡರು ಫೋನ್ ಮಾಡಿದ್ರು. ಆನೇಕಲ್ ಅವರು ಪತ್ನಿ ಕೌನ್ಸಿಲರ್ ಆನೇಕಲ್ಲಲ್ಲಿ ಬಿಜೆಪಿಯಿಂದ. ಸೊ ಫೋನ್ ಮಾಡಿದ್ರು, ನಿಂದೇನಿದ್ಯಾ, ಅವ್ರು ಫೋನ್ ಮಾಡಿದ್ರಪ್ಪ, ಅವ್ರೇನೋ ದುಡ್ಡು ಕೊಡ್ಬೇಕಂತಲ್ಲ, ನಿಂದೇನಿದ್ಯಾ ಅದು ಕ್ಲಿಯರ್ ಮಾಡ್ತಾರಂತಪ್ಪ, ನಾಳೆ ಬೆಳಗ್ಗೆ ಬಂದ್ಬಿಡು ಅಂದ್ರು. ಸರಿ ಅಣ್ಣ, ಆಯ್ತಣ್ಣ ಅಂತ ಬರ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ನಮ್ ದುಡ್ಡು ಕ್ಲಿಯರ್ ಆಗ್ಬೇಕಲ್ಲ. ನಾನು ತಪ್ಪು ಮಾಡಿದ್ರೆ ನಾನು ಒಬ್ನೇ ಹೋಗ್ತಾ ಇರಲಿಲ್ಲ, ಸಿಗ್ತಾನೆ ಇರಲಿಲ್ಲ ಯಾರಿಗೂ. ಎಲ್ಲಾದ್ರೂ ಓಡೋಗ್ಬಿಡ್ತಿದ್ರೆ ಅಂದ್ರೆ 1 ಜನನ ಕರ್ಕೊಂಡ್ ಬರೋದೋ, ಇಲ್ಲಾಂದ್ರೆ ಬರ್ದಿರ ಇರ್ತಾ ಇದ್ದೆ. ವಿನಯ್ ಬಳಿಕ ಮತ್ತೋರ್ವ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. 35 ವರ್ಷದ ಪ್ರವೀಣ್ ಗೌಡ ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರವೀಣ್ ಗೌಡ ಬೇಲೂರು ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ಫೇಸ್ಬುಕ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪ್ರವೀಣ್ ಗೌಡ. ಆನೇಕಲ್ ಪಟ್ಟಣದ ಎಸ್ಪಿಎಂ ಸ್ಕೂಲ್ ಬಳಿಯಲ್ಲಿ ಘಟನೆ ನಡೆದಿದೆ. ಪ್ರವೀಣ್ ಗೌಡ ಬಿಜೆಪಿ ಕಾರ್ಯಕರ್ತರಾಗಿದ್ರು ಅನ್ನೋ ಮಾಹಿತಿ ಇದೆ. ರಾತ್ರಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮುಂದುವರೆಸಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಪ್ರವೀಣ್ ಗೌಡ ಕೊನೆಯ ವಿಡಿಯೋ. ಸಾವಿಗೆ ಕಾರಣವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪ್ರವೀಣ್. ಕಳೆದ 2 ತಿಂಗಳುಗಳಿಂದ ಮಾನಸಿಕವಾಗಿ ನೊಂದಿದ್ದೇನೆ. ಸಾವಿಗೆ ಕಿರಣ್, ಗೋಕುಲ್, ಹರೀಶ್ ಹಾಗೆ ಭಾಸ್ಕರ್, ಮಧುಗೌಡ ಕಾರಣ ಅಂತ ಹೇಳಿ ಬರೆದಿಟ್ಟಿದ್ದಾರೆ. ಯಾರನ್ನು ಬಿಟ್ಟರು ಕಿರಣ್ ಗೌಡನನ್ನ ದಯವಿಟ್ಟು ಬಿಡಬೇಡಿ, ಹಣದ ಮಾತುಕತೆಗೆ ಕರೆದು ಹಲ್ಲೆ ನಡೆಸಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ ಪ್ರವೀಣ್ ಗೌಡ. ಭಾಸ್ಕರ್ ಜೀವನದಲ್ಲಿ
ಸಿಕ್ಕಾಪಟ್ಟೆ ನೊಂದಿದ್ದೀನಿ. ಒಂದು ವಾರದಿಂದ ಅಂತೂ ಸೀರಿಯಸ್ ಆಗಿ ತುಂಬಾ ನೊಂದಿದ್ದೀನಿ. ಸಹಾಯ ಮಾಡೋದು ತಪ್ಪೆ, ಬಟ್ ನನಗೂ ತುಂಬಾ ಜನ ಸಹಾಯ ಮಾಡಿದ್ದಾರೆ. ಸಾಲ ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿದ್ದೀನಿ, ಕೆಲವರು ಕೊಡಕ್ಕಾಗಿಲ್ಲ. ಯಾವತ್ತೂ ನಾನು ಈ ತರ ಧಮಕಿ ಹಾಕಿ ಆವಾಜ್ ಹಾಕಿ ಈ ತರ ಮಾಡಿಲ್ಲ. ಬಟ್ ಕಾರಣ ತಿಳಿಸ್ತೀನಿ, ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ. ನನ್ನ ಸಾವಿಗೆ ಒಂದ್ 4 ಜನ ಕಾರಣ ಇದ್ದಾರೆ. ಒಂದ್ ಸಂಬಂಧರು ಕಿರಣ್ ಅಂತ, ಇನ್ನೊಬ್ಬ ಗೋಕುಲ್ ಫ್ಯಾಷನ್ ಹರೀಶ್ ಅಂತ, ಇನ್ನೊಬ್ಬ ಬಂದಿ ಭಾಸ್ಕರ್ ನಾರಾಯಣಪ್ಪ ಅಂತ, ಇನ್ನೊಬ್ಬ ಬಂದಿ ದೊಡ್ಡಗಡೆ ಮಧುಗೌಡ ಅಂತ. ಈ 4 ಜನದ ಹಿಂದ್ಗಡೆ ಮೇನ್ ಬಂದಿ ಕಿರಣ್ ಗೌಡ. ಇವನು ವರ್ಣಕಾರ ಇದೆ ಸಂಬಂಧರಲ್ಲಿ, ಇವನೇ ಮೇನ್ ರೀಸನ್. ಸ್ಟಾರ್ಟ್ ಆಗಿದ್ದೆ ಇವನಿಂದ. ಆಮೇಲೆ ಇನ್ನೊಬ್ಬ ಸರವನ್ನು ನೆನ್ಪಿಟ್ಕೊಳ್ಳಿ, ಕಿರಣ್ ಗೌಡ, ಸರವನ್ನು, ಇದು ಭಾಸ್ಕರ್ ನಾರಾಯಣಪ್ಪ, ಈ ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆ ಇದೆ ಭಾಸ್ಕರ್ ಟೈಲ್ಸ್ ಅಂಗಡಿ, ಭಾಸ್ಕರ್ ನಾರಾಯಣಪ್ಪ. ಆಮೇಲೆ ದೊಡ್ಡಗಡೆ ಮಧುಗೌಡ. ಆಮೇಲೆ ಇನ್ನೊಬ್ರು ಹೇಳ್ತೀನಿ, ದೊಡ್ಡ ಫ್ಯಾಮಿಲಿ. ಈ ಫ್ಯಾಮಿಲಿ ಬಂದು ನನ್ನ ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಟಾಮ್ರೋ ನೈನಹಳ್ಳಿಯಲ್ಲಿ ನಾನು ಇದು ಮುನ್ರಾಜುಗೌಡ ಅವ್ರ ಹತ್ರ ಭೇಟಿಯಾದೆ. ಅಣ್ಣ, ಈ ತರ ಹಿಂಗೆ ದುಡ್ಡು ಕೊಡ್ಬೇಕು, ನನಗೆ ತುಂಬಾ ದುಡ್ಡು ಬರಬೇಕು, 1 4 ಲಕ್ಷ ಚಿಲ್ಲರೆ. ಅದರಲ್ಲಿ ಅವ್ರ ಕಡೆಯಿಂದ ಟ್ರಾನ್ಸಾಕ್ಷನ್ 1,60,000 ವಾಪಸ್ ಬಂದಿದೆ, 70,000 ಕ್ಯಾಶ್ ಬಂದಿದೆ. ಎಲ್ಲ ಟೋಟಲ್ ಆಗಿ ಎಲ್ಲ ತೆಗೆದು ನನಗೆ ಇನ್ನು 1,65,000 ದುಡ್ಡು ಬರಬೇಕು ಅಂತ ಹೇಳಿದೆ. ಸರಿನಾ, ಆಯ್ತಪ್ಪ, ಇದು ಆಯ್ತಪ್ಪ ಅಂತ ಹೇಳಿಲ್ಲ. ಅವ್ರು ಕಳಿಸ್ಬಿಟ್ರು, ದುಡ್ಡೆಲ್ಲ ಬರಲ್ಲ, ನೀನು ಇದು ಏನು ಫೋನ್ ಪೇ ಅದ್ ಮಾಡಿರೋದು, ಅವ್ರು ಕ್ಯಾಶ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ, ಅದು ಇದು ಅಂತ ಹೇಳಿ ಕಳಿಸ್ಬಿಟ್ರು. ಸರಿ ಅನ್ಬಿಟ್ಟು ನಾನು ಬಂದ್ಬಿಟ್ಟೆ. ಹೋದ್ರೆ ಹೋಗ್ಲಿ ಅನ್ಬಿಟ್ಟು ನಾನು ಏನು ಮಾತಾಡಿದಿರ 15ನೇ ತಾರೀಕು ಬಂದ್ಬಿಟ್ಟೆ. 15ನೇ ತಾರೀಕು ಸಾಯಂಕಾಲ ಫೋನ್ ಮಾಡಿದ್ರು ಮುನ್ರಾಜುಗೌಡ ಅವರೇ. ಆಮೇಲೆ ಹಿಂಗೆ ಶ್ರೀನಿವಾಸ ಬಾಬು ಬಿಜೆಪಿ ಮುಖಂಡರು ಫೋನ್ ಮಾಡಿದ್ರು. ಆನೇಕಲ್ ಅವರು ಪತ್ನಿ ಕೌನ್ಸಿಲರ್ ಆನೇಕಲ್ಲಲ್ಲಿ ಬಿಜೆಪಿಯಿಂದ. ಸೊ ಫೋನ್ ಮಾಡಿದ್ರು, ನಿಂದೇನಿದ್ಯಾ, ಅವ್ರು ಫೋನ್ ಮಾಡಿದ್ರಪ್ಪ, ಅವ್ರೇನದು ದುಡ್ಡು ಕೊಡ್ಬೇಕಂತಲ್ಲ, ನಿಂದೇನಿದ್ಯಾ ಅದು ಕ್ಲಿಯರ್ ಮಾಡ್ತಾರಂತಪ್ಪ, ನಾಳೆ ಬೆಳಗ್ಗೆ ಬಂದ್ಬಿಡು ಅಂದ್ರು. ಸರಿ ಅಣ್ಣ, ಆಯ್ತಣ್ಣ ಅಂತ ಬರ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ನಮ್ ದುಡ್ಡು ಕ್ಲಿಯರ್ ಆಗ್ಬೇಕಲ್ಲ. ನಾನು ತಪ್ಪು ಮಾಡಿದ್ರೆ ನಾನು ಒಬ್ನೇ ಹೋಗ್ತಾ ಇರಲಿಲ್ಲ, ಸಿಗ್ತಾನೆ ಇರಲಿಲ್ಲ ಯಾರಿಗೂ. ಎಲ್ಲಾದ್ರೂ ಓಡೋಗ್ಬಿಡ್ತಾ ಇದ್ರೆ ಒಂದು 10 ಜನನ ಕರ್ಕೊಬರೋದ, ಇಲ್ಲಾಂದ್ರೆ ಬರ್ದಿರ ಇರ್ತಾ ಇದ್ದೆ. ವಿನಯ್ ಬಳಿಕ ಮತ್ತೋರ್ವ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. 35 ವರ್ಷದ ಪ್ರವೀಣ್ ಗೌಡ ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರವೀಣ್ ಗೌಡ ಬೇಲೂರು ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ಫೇಸ್ಬುಕ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪ್ರವೀಣ್ ಗೌಡ. ಆನೇಕಲ್ ಪಟ್ಟಣದ ಎಸ್ಪಿಎಂ ಸ್ಕೂಲ್ ಬಳಿಯಲ್ಲಿ ಘಟನೆ ನಡೆದಿದೆ. ಪ್ರವೀಣ್ ಗೌಡ ಬಿಜೆಪಿ ಕಾರ್ಯಕರ್ತರಾಗಿದ್ರು ಅನ್ನೋ ಮಾಹಿತಿ ಇದೆ. ರಾತ್ರಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮುಂದುವರೆಸಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಪ್ರವೀಣ್ ಗೌಡ ಕೊನೆಯ ವಿಡಿಯೋ. ಸಾವಿಗೆ ಕಾರಣವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪ್ರವೀಣ್. ಕಳೆದ 2 ತಿಂಗಳುಗಳಿಂದ ಮಾನಸಿಕವಾಗಿ ನೊಂದಿದ್ದೇನೆ. ಸಾವಿಗೆ ಕಿರಣ್, ಗೋಕುಲ್, ಹರೀಶ್ ಹಾಗೆ ಭಾಸ್ಕರ್, ಮಧುಗೌಡ ಕಾರಣ ಅಂತ ಹೇಳಿ ಬರೆದಿಟ್ಟಿದ್ದಾರೆ. ಯಾರನ್ನ ಬಿಟ್ರು ಕಿರಣ್ ಗೌಡನನ್ನ ದಯವಿಟ್ಟು ಬಿಡಬೇಡಿ, ಹಣದ ಮಾತುಕತೆಗೆ ಕರೆದು ಹಲ್ಲೆ ನಡೆಸಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ ಪ್ರವೀಣ್ ಗೌಡ. ಭಾಸ್ಕರ್ ಜೀವನದಲ್ಲಿ ಸಿಕ್ಕಾಪಟ್ಟೆ ನೊಂದಿದ್ದೀನಿ. 1 ವಾರದಿಂದ ಅಂತೂ ಸೀರಿಯಸ್ ಆಗಿ ತುಂಬಾ ನೊಂದಿದ್ದೀನಿ. ಸಹಾಯ ಮಾಡೋದು ತಪ್ಪೆ, ಬಟ್ ನನಗೂ ತುಂಬಾ ಜನ ಸಹಾಯ ಮಾಡಿದ್ದಾರೆ. ಸಾಲ ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿದ್ದೀನಿ, ಕೆಲವರು ಕೊಡಕ್ಕಾಗಿಲ್ಲ. ಯಾವತ್ತೂ ನಾನು ಈ ತರ ಧಮಕಿ ಹಾಕಿ ಆವಾಜ್ ಹಾಕಿ ಈ ತರ ಮಾಡಿಲ್ಲ. ಬಟ್ ಕಾರಣ ತಿಳಿಸ್ತೀನಿ, ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ. ನನ್ನ ಸಾವಿಗೆ ಒಂದ್ 4 ಜನ ಕಾರಣ ಇದ್ದಾರೆ. ಒಂದ್ ಸಂಬಂಧರು ಕಿರಣ್ ಅಂತ, ಇನ್ನೊಬ್ಬ ಗೋಕುಲ್ ಫ್ಯಾಷನ್ ಹರೀಶ್ ಅಂತ, ಇನ್ನೊಬ್ಬ ಬಂದಿ ಭಾಸ್ಕರ್ ನಾರಾಯಣಪ್ಪ ಅಂತ, ಇನ್ನೊಬ್ಬ ಬಂದಿ ದೊಡ್ಡಗಡೆ ಮಧುಗೌಡ ಅಂತ. ಈ 4 ಜನದ ಹಿಂದ್ಗಡೆ ಮೇನ್ ಬಂದಿ ಕಿರಣ್ ಗೌಡ. ಇವನು ವರ್ಣಕಾರ ಇದೆ ಸಂಬಂಧರಲ್ಲಿ, ಇವನೇ ಮೇನ್ ರೀಸನ್. ಸ್ಟಾರ್ಟ್ ಆಗಿದ್ದೆ ಇವನಿಂದ. ಆಮೇಲೆ ಇನ್ನೊಬ್ಬ ಸರವನ್ನು ನೆನ್ಪಿಟ್ಕೊಳ್ಳಿ, ಕಿರಣ್ ಗೌಡ, ಸರವನ್ನು, ಇದು ಭಾಸ್ಕರ್ ನಾರಾಯಣಪ್ಪ, ಈ ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆ ಇದೆ ಭಾಸ್ಕರ್ ಟೈಲ್ಸ್ ಅಂಗಡಿ, ಭಾಸ್ಕರ್ ನಾರಾಯಣಪ್ಪ. ಆಮೇಲೆ ದೊಡ್ಡಗಡೆ ಮಧುಗೌಡ. ಆಮೇಲೆ ಇನ್ನೊಬ್ರು ಹೇಳ್ತೀನಿ, ದೊಡ್ಡ ಫ್ಯಾಮಿಲಿ. ಈ ಫ್ಯಾಮಿಲಿ ಬಂದು ನನ್ನ ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಟಾಮ್ರೋ ನೈನಹಳ್ಳಿಯಲ್ಲಿ ನಾನು ಇದು ಮುನ್ರಾಜುಗೌಡ ಅವ್ರ ಹತ್ರ ಭೇಟಿಯಾದೆ. ಅಣ್ಣ, ಈ ತರ ಹಿಂಗೆ ದುಡ್ಡು ಕೊಡ್ಬೇಕು, ನನಗೆ ತುಂಬಾ ದುಡ್ಡು ಬರಬೇಕು, 1 4 ಲಕ್ಷ ಚಿಲ್ಲರೆ. ಅದರಲ್ಲಿ ಅವ್ರ ಕಡೆಯಿಂದ ಟ್ರಾನ್ಸಾಕ್ಷನ್ 1,60,000 ವಾಪಸ್ ಬಂದಿದೆ, 70,000 ಕ್ಯಾಶ್ ಬಂದಿದೆ. ಎಲ್ಲ ಟೋಟಲ್ ಆಗಿ ಎಲ್ಲ ತೆಗೆದು ನನಗೆ ಇನ್ನು 1,65,000 ದುಡ್ಡು ಬರಬೇಕು ಅಂತ ಹೇಳಿದೆ. ಸರಿನಾ, ಆಯ್ತಪ್ಪ, ಇದು ಆಯ್ತಪ್ಪ ಅಂತ ಹೇಳಿಲ್ಲ.
ಅವ್ರು ಕಳಿಸ್ಬಿಟ್ರು, ದುಡ್ಡೆಲ್ಲ ಬರಲ್ಲ, ನೀನು ಇದು ಏನು ಫೋನ್ ಪೇ ಅದ್ ಮಾಡಿರೋದು ಅವ್ರು ಕ್ಯಾಶ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ, ಅದು ಇದು ಅಂತ ಹೇಳಿ ಕಳಿಸ್ಬಿಟ್ರು. ಸರಿ ಅನ್ಬಿಟ್ಟು ನಾನು ಬಂದ್ಬಿಟ್ಟೆ, ಹೋದ್ರೆ ಹೋಗ್ಲಿ ಅನ್ಬಿಟ್ಟು ನಾನು ಏನು ಮಾತಾಡಿದಿರ 15ನೇ ತಾರೀಕು ಬಂದ್ಬಿಟ್ಟೆ. 15ನೇ ತಾರೀಕು ಸಾಯಂಕಾಲ ಫೋನ್ ಮಾಡಿದ್ರು ಮುನ್ರಾಜುಗೌಡ ಅವರೇ. ಆಮೇಲೆ ಹಿಂಗೆ ಶ್ರೀನಿವಾಸ ಬಾಬು ಬಿಜೆಪಿ ಮುಖಂಡರು ಫೋನ್ ಮಾಡಿದ್ರು, ಆನೇಕಲ್ ಅವರು ಪತ್ನಿ ಕೌನ್ಸಿಲರ್ ಆನೇಕಲ್ ಬಿಜೆಪಿಯಿಂದ. ಸೊ ಫೋನ್ ಮಾಡಿದ್ರು, ನಿಂದೇನಿದ್ಯಾ, ಅವ್ರು ಫೋನ್ ಮಾಡಿದ್ರಪ್ಪ, ಅವ್ರೇನದು ದುಡ್ಡು ಕೊಡ್ಬೇಕಂತಲ್ಲ, ನಿಂದೇನಿದ್ಯಾ ಅದು ಕ್ಲಿಯರ್ ಮಾಡ್ತಾರಂತಪ್ಪ, ನಾಳೆ ಬೆಳಗ್ಗೆ ಬಂದ್ಬಿಡು ಅಂದ್ರು. ಸರಿ ಅಣ್ಣ ಆಯ್ತಣ್ಣ ಅಂತ ಬರ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ನಮ್ ದುಡ್ಡು ಕ್ಲಿಯರ್ ಆಗ್ಬೇಕಲ್ಲ. ನಾನು ತಪ್ಪು ಮಾಡಿದ್ರೆ ನಾನು ಒಬ್ನೇ ಹೋಗ್ತಾ ಇರಲಿಲ್ಲ, ಸಿಗ್ತಾನೆ ಇರಲಿಲ್ಲ ಯಾರಿಗೂ, ಎಲ್ಲಾದ್ರೂ ಓಡೋಗ್ಬಿಡ್ತಿದ್ದೆ. ಓಡೋಗ್ಬಿಡ್ತಾ ಇದ್ರೆ ಒಂದು 10 ಜನನ ಕರ್ಕೊಂಡ್ ಬರೋದೋ ಇಲ್ಲಾಂದ್ರೆ ಬರ್ದಿರ ಇರ್ತಾ ಇದ್ದೆ.